नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भा टीका कृत्पादमध्यगा श्रीमदाचार्य पर्यन्तां वन्दे गुरुपरम्परा। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्री सत्यप्रमोद गुरुराट भासतां नोक्तम्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृताः श्री त्वदङ्घ्रियुगलं सद्गतिः। त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृताः श्री सत्यात्मगुरो त्वदङ्घ्रियुगलं हित्वा नमः सद्गतिः। यैरहं शुकवत् सम्यक् शिक्षितोऽस्मि कृपालुवे तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेडतन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतले धर्माद्यखिलपुरुषार्थसाधनीभूते अद्य वायुस्तति विवरणारंभे सति किंचित् पुरुकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम
ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಅನಿವಾರ್ಯ ಕಾರಣದಿಂದಾಗಿ ಮತ್ತೆ ನಿನ್ನೆಯ ದಿನ ಪ್ರವಚನವನ್ನು ಮಾಡಲಿಕ್ಕೆ ಆಗಲಿಲ್ಲ. ಯಾಕೋ ಈ ವಾರದಲ್ಲಿ 3 ದಿನದಷ್ಟು ಬಿಗಿನ ಬಂದಿದೆ. ಮುಂದೆ ಈ ಅನಾನುಕೂಲ ಆಗದಂತೆ ಪ್ರಯತ್ನ ಮಾಡ್ತೇನೆ, ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ. ಹನುಮತ್ ಜಯಂತಿಯ ನಿಮಿತ್ತದಿಂದ ಪ್ರಾರಂಭವಾದ ವಾಯುಸ್ತುತಿಯಲ್ಲಿರುವ ಅವತಾರತ್ರಯಗಳ ವಿವರಣೆಯ ಸಂದರ್ಭದಲ್ಲಿ ಮೊನ್ನಿನ ದಿನ ಭೀಮಸೇನ ದೇವರು ಸೌಗಂಧಿಕಾ ಪುಷ್ಪವನ್ನು ತರುವುದಕ್ಕೋಸ್ಕರ ಅತಿ ಎತ್ತರವಾಗಿರ್ತಕ್ಕಂಥ ಗಂಧಮಾದನ ಪರ್ವತದ ಮೇರು ಪರ್ವತದ ಭಾಗದಲ್ಲಿ ಹೊರಟಿದ್ದಾರೆ. ಮಧ್ಯದಲ್ಲಿ ಹನುಮಂತ ದೇವರು ತಮ್ಮ ಬಾಲವನ್ನು ಅಡ್ಡ ಹಾದಿಗೆ ಹಾಕಿ ಕುಳಿತುಕೊಂಡಿದ್ದಾರೆ. ಭೀಮಸೇನ ದೇವರು ತೆಗಿಲಿಕ್ಕೆ ಹೇಳಿದಾಗ ನೀನೇ ತೆಗಿ ಅಂತಂದಾಗ ಭೀಮಸೇನ ದೇವರು ಎಷ್ಟು ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ನಂತರ ಹನುಮಂತ ದೇವರು ನಾನು ನೀನು ಒಂದೇ ಅಂತ ತಿಳ್ಕೊಂಡು ಅಂತ ಹೇಳಿ ಅದನ್ನು ಸರಿಸ್ತಾರೆ. ಈ ಸಂದರ್ಭವನ್ನು ಆಧುನಿಕರು ಆನಂತರ ಮತ್ತೆ ಅತಿರಂಜನೆ ಮಾಡಿ ಕಥೆ ಹೇಳ್ತಕ್ಕಂಥವರು ಭೀಮ ಪರಾಜಯ ಅಂತಕ್ಕಂತಹ ಸಂದರ್ಭ ಇಟ್ಟುಕೊಂಡು ಬಹಳ ರಸವತ್ತಾಗಿ ಭೀಮ ಹೇಗೆ ಸೋತೋದ ಹಾಗೆ ಹೀಗೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಈ ವಿವರಣೆ ಗಚ್ಚನ್ ಸೌಗಂಧಿಕಾರ್ಥಂ ಪಥಿಸ ಹನುಮತ ಪುಚ್ಚಮಚ್ಛಸ್ಯ ಭೀಮಃ. ಸೌಗಂಧಿಕಾ ಪುಷ್ಪವನ್ನು ತರಲು ಹೊರಟಿರ್ತಕ್ಕಂತಹ ಮೇರು ಪರ್ವತದ ದಾರಿಯಲ್ಲಿ ಭೀಮಸೇನ ದೇವರು ಅಚ್ಛಸ್ಯ ಹನುಮತಃ ದೋಷರಹಿತರಾಗಿರ್ತಕ್ಕಂಥ ಹನುಮಂತ ದೇವರ ಪುಚ್ಛಂ ಪ್ರೋದ್ಧರ್ತುಂ ನಾಶಕತ್. ಹನುಮಂತ ದೇವರ ಬಾಲವನ್ನು ಎತ್ತಲಿಕ್ಕಾಗಲಿಲ್ಲ. ಉಮುರು ವಪುಷ ಭೀಷಯಾಮಾಸ ಚೇತ್. ಆಗ ಭೀಮಸೇನ ದೇವರು ಹನುಮಂತ ದೇವರು ತಮ್ಮ ಭೀಕರ ರೂಪವನ್ನು ತೋರಿಸಿ ಹನುಮಂತ ದೇವರು ಅಂಜಿಸಿದರು. ಇತ್ತೆಲ್ಲ ಕಥೆಗಳು ಬರ್ತದೆ. ಆದರೆ ಪೂರ್ಣ ಜ್ಞಾನೋಜಸೋಸ್ತೆ. ಇಲ್ಲ ಭೀಮಸೇನ ದೇವರೇ, ನೀವು ಸರ್ವಜ್ಞರು, ಸರ್ವಶಕ್ತಿ ಉಳತಕ್ಕಂಥವರು, ಗುರುತಮೋಪುಷ ಮಹಾಬಲಿಷ್ಠರು, ಶ್ರೀಮದಾನಂದ ತೀರ್ಥರ ಮುಂದೆ ಅವತಾರವನ್ನು ತೆಗೆದುಕೊಂಡಿರ್ತಕ್ಕಂಥವರು. ನಿಮಗೂ ಹನುಮಂತ ದೇವರಿಗೂ ಅಭೇದ ಇಲ್ಲ. ನಿಮಗೂ ಹನುಮಂತ ದೇವರಿಗೂ ಭೇದ ಇಲ್ಲ. ನಿಮಗೂ ಹನುಮಂತ ದೇವರಿಗೂ ಮುಂದಾಗುವ ಆನಂದ ತೀರ್ಥರಿಗೂ ಯಾವ ಅಂತರ ಇಲ್ಲ. ಆದರೆ ಸಜ್ಜನರಿಗೆ ಆನಂದ ಕೊಡುವುದಕ್ಕೋಸ್ಕರ, ತಮ್ಮ ಭಕ್ತರಿಗೆ ಆನಂದ ಕೊಡುವುದಕ್ಕೋಸ್ಕರ, ಆನಂತರ ಅಸುರರಿಗೆ ಮೋಹನ ಮಾಡುವುದಕ್ಕೋಸ್ಕರ ಮೋಹಕ ದ್ವೇಷ ಭಾಜಂ
ಹರಿವಾಯುಗಳನ್ನು ದ್ವೇಷ ಮಾಡ್ತಕ್ಕಂಥವರಿಗೆ ಮೋಹವನ್ನು ಹುಟ್ಟಿಸೋದಕ್ಕೋಸ್ಕರ ಆಚಾರ್ಯರು ಈ ಹನುಮ ಭೀಮರು ಈ ರೀತಿಯಾಗಿರ್ತಕ್ಕಂತಹ ನಾಟಕವನ್ನು ತೋರಿಸಿದ್ದಾರೆ. ಇದನ್ನು ನಾವು ಏಕೆ ನಂಬಬೇಕು? ಈ ರೀತಿಯ ವಿವರಣೆಯನ್ನು ತ್ರಿವಿಕ್ರಮ ಪಂಡಿತಾಚಾರ್ಯ ಕೊಟ್ಟಿದ್ದಾರೆ. ಇದು ಕೇವಲ ಒಂದು ಕ್ರೀಡೆ, ಸಣ್ಣವರಿಗೆ ಭಕ್ತರಿಗೆ ಆನಂದ ಕೊಡುವುದಕ್ಕೋಸ್ಕರ, ಅಸುರರಿಗೆ ಮೋಹನಾರ್ಥವಾಗಿ ಮೋಸ ಮಾಡುವುದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂತಹ ಕ್ರೀಡೆಯನ್ನು ಹನುಮ ಭೀಮರು ಮಾಡಿದ್ದಾರೆ ಅಂತ ತಿಳ್ಕೊಂಡಂತೆ ಏನೋ ಒಂದು ಅರ್ಥ ಹಚ್ಚಿ ಹೇಳಿ ಸಮಾಧಾನ ಹೇಳ್ತೀರಿ ಅಂತ ತಿಳ್ಕೊಂಡು ತನ್ಬೇಕು. ಈ ಮಾತನ್ನು ಶ್ರೀಮದಾಚಾರ್ಯರು ಮಹಾಭಾರತ ತತ್ವನಿರ್ಣಯದ 22ನೇ ಅಧ್ಯಾಯ 272ನೇ ಶ್ಲೋಕದಿಂದ 3-4 ಶ್ಲೋಕಗಳಲ್ಲಿ ಇಲ್ಲಿರುವ ಪ್ರಮೇಯವನ್ನು ಬಹಳ ಸ್ಪಷ್ಟವಾಗಿ ಪ್ರಕಟ ಮಾಡಿದ್ದಾರೆ. ಆ ಪ್ರಮೇಯ ಈ ರೀತಿಯಾಗಿ ಇದೆ. ಮಹಾಭಾರತ ತತ್ವನಿರ್ಣಯದ 22ನೇ ಅಧ್ಯಾಯ 272ನೇ ಶ್ಲೋಕ. ಆಸೀದಿವನ್ ತತ್ರ ಹನುಮದಾಖ್ಯಂ ನಿಜಂ ರೂಪಂ ಪ್ರೋತ್ಯದಾದಿತ್ಯ ಸಂಭವಾಸಂ ಜಾನನ್ನಪ್ಪೇನಂ ಸ್ವೇಯ ರೂಪಂ ಸ ಭೀಮಃ ಚಿಕ್ರೀಡ ಏತೇನ ಯಥಾ ಪರೇಣ. ಸೌಗಂಧಿಕಾ ಪುಷ್ಪವನ್ನು ತೆಗೆದುಕೊಂಡು ಬರುವುದಕ್ಕೋಸ್ಕರ ಹೊರಟ ಭೀಮಸೇನ ದೇವರು ತನ್ನದೇ ಆದ ಉದಿಸುವ ಸೂರ್ಯನಂತೆ ಅದ್ಭುತವಾಗಿರ್ತಕ್ಕಂತಹ ಕೇಸರಿ ಬಣ್ಣದ ಕಾಂತಿಯಿಂದ, ಹಳದಿ ಬಣ್ಣದ ಕಾಂತಿಯಿಂದ ಕೂಡಿದ ಭೀಮಸೇನ ದೇವರನ್ನು ಭೇಟಿಯಾದರು. ಜಾನನ್ನಪ್ಪೇನಂ ಸ್ವೀಯ ರೂಪಂ ಸ ಭೀಮಃ. ಇವರು ತನ್ನದೇ ಆದ ಮೂಲ ರೂಪ ಅಂತೇಳಿ ತಿಳಿದುಕೊಂಡಿದ್ದರೂ ಸಹ ಇಬ್ಬರು ಅಪರಿಚಿತರಂತೆ ಆಟವಾಡಿದ್ದಾರೆ. ಚಿಕ್ರೀಡ ಏತೇನ ಯಥಾ. ಭೀಮಸೇನ ದೇವರು ಹನುಮಂತ ದೇವರ ಜೊತೆಗೆ ಏನು ಪರಿಚಯದಲ್ಲದಂತೆ ವ್ಯವಹಾರವನ್ನು ಮಾಡಿದ್ದಾರೆ. ಯಾಕೆ ಈ ರೀತಿಯಾಗಿ ಯಾಕೆ ಮಾಡಬೇಕು? ಅದಕ್ಕೆ ಆಚಾರ್ಯರು ಶಾಸ್ತ್ರದಲ್ಲಿ ಬಂದ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಧರ್ಮೋ ದೇವಾನಾಂ ಪರಮೋ ಮಾನುಷತ್ವೇ. ದೇವತೆಗಳು ಮನುಷ್ಯರ ಮಧ್ಯದಲ್ಲಿ ಯಾವಾಗ ಅವತರಿಸ್ತಾರೆ ಆಗ ತಾವು 2 ಅಥವಾ 3 ಅವತಾರ ತೆಗೆದುಕೊಂಡಿದ್ದರು ಪರಸ್ಪರ ಪರಿಚಯವಿಲ್ಲದವರಂತೆ ವ್ಯವಹಾರ ಮಾಡ್ತಾರೆ. ಉದಾಹರಣೆ, ಯಮಧರ್ಮರಾಜನೇ ವಿದುರ, ಯಮಧರ್ಮರಾಜನೇ ಧರ್ಮರಾಜ, ಯಮಧರ್ಮರಾಜನೇ ಯಕ್ಷ. ತನ್ನದೇ ರೂಪ ಧರ್ಮರಾಜ ಬೇಕಾದ ಸಲ ಭೇಟಿಯಾಗಿದ್ದಾರೆ. ಪರಸ್ಪರ ವಿಧ ಜ್ಞಾನಿ, ನಾನು ಸೇವಕ, ನಾನು ಉಪದೇಶ ಮಾಡಪ್ಪ ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಇಲ್ಲಿ ಇಬ್ಬರು ಒಂದೇ ಹೇಗೆ? ಮತ್ತೆ ಮಹಾಭಾರತದ ಆ ಆಶ್ರಮವಾಸಿಕ ಪರ್ವದಲ್ಲಿ ಹೋಗಿ ಭೇಟಿಯಾಗಿ ನೋಡಿ. ತಪಸ್ಸಿಗೆ ಹೋದ ಧೃತರಾಷ್ಟ್ರ, ಕುಂತಿ, ಗಾಂಧಾರಿ ಕುಂತಿ ವಿದುರರನ್ನ ಭೇಟಿಯಾಗಲಿಕ್ಕೆ ಧರ್ಮರಾಜ ಹೋದಾಗ ವಿದುರ ತಪಸ್ಸು ಮಾಡಿ ಮಾಡಿ ಸ್ವರ್ಗೆ ಕಡ್ಡಿಯಾಗಿದ್ದಂತೆ. ವಿದುರನನ್ನು ಭೇಟಿಯಾಗಿ ನಮಸ್ಕಾರ ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಧರ್ಮರಾಜ ಮುಂದೆ ಹೋಗ್ತಾನೆ. ವಿದುರ ವೇಗವಾಗಿ ಇನ್ನು ಕಾಡಿನಲ್ಲಿ ಇನ್ನು ಬಹಳ ಇಂಟೀರಿಯರ್ ಪ್ರದೇಶಕ್ಕೆ ಹೋದ ಮೇಲೆ ಕೊನೆದು ವಿದುರ ಹೇಳ್ತಾನೆ,
ಧರ್ಮರಾಜ, ನಾವಿಬ್ಬರು ಒಂದೇನು? ಜಗತ್ತಿನ ರೀತಿಯಲ್ಲಿ ಪರಮಾತ್ಮನ ನಿಯಮಾನುಸಾರವಾಗಿ ನಾವು ಪರಸ್ಪರ ಬೇರೆಯವರಂತೆ ವ್ಯವಹಾರ ಮಾಡಿದ್ದೇವೆ. ನನ್ನ ಅವತಾರ ಕಾರ್ಯ ಮುಗಿದಿದೆ. ಇನ್ನು ಈ ರೂಪದಿಂದ ಇರ್ತಕ್ಕಂಥ, ನನ್ನ ಇನ್ನೊಂದು ರೂಪದಿಂದ ಇರ್ತಕ್ಕಂಥ ನಿನ್ನ ಕಾರ್ಯ ಇನ್ನೂ ಬಾಕಿ ಇದೆ. ಆದ್ದರಿಂದ ನಿನ್ನಲ್ಲಿ ನಾನು ಐಕ್ಯವನ್ನು ಹೊಂದ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ವಿದುರ ಧರ್ಮರಾಜನಲ್ಲಿ ಐಕ್ಯವನ್ನು ಹೊಂದ್ತಾನೆ. ಇದರಿಂದಲೇ ತಿಳಿದುಕೊಳ್ಳಿ, ದೇವತೆಗಳು ಏಕಕಾಲದಲ್ಲಿ ಎರಡೆರಡು ಅವತಾರ ತೆಗೆದುಕೊಂಡಿದ್ದರೂ ಕೂಡ ಭಾರತೀ ದೇವಿ, ಕಾಳಿ, ದ್ರೌಪದಿ ಅಂತ ಎರಡು ರೂಪದಿಂದ ಭೀಮಸೇನ ದೇವರ ಪತ್ನಿಯಾಗಿದ್ದರೂ ಸಹ ಪ್ರತ್ಯೇಕವಾಗಿ ವ್ಯವಹಾರ ಮಾಡ್ತಾ ಇದ್ಲು. ಅದಕ್ಕೋಸ್ಕರವೇ ಆಚಾರ್ಯ ನಿರ್ಣಯ ಕೊಡ್ತಾರೆ, ಧರ್ಮೋ ದೇವಾನಾಂ ಪರಮೋ ಮಾನುಷತ್ವೇ. ದೇವತೆಗಳು ಮನುಷ್ಯರಾಗಿ ಅವತರಿಸಿದಾಗ ತಮ್ಮದೇ ಆದ ರೂಪದ ಜೊತೆಯಲ್ಲಿ ಅನ್ಯವ ದೇವ ವೃತ್ತಿ, ಇದು ಇವರು ನಾವು ಅವರು ಬೇರೆ ಅಂತ ವ್ಯವಹಾರ ಮಾಡ್ತಾರೆ. ಇದು ದೇವತೆಗಳು ಮಾಡುವ ಮೊದಲನೇ ಒಂದು ವಿಧಾನ. ಎರಡನೇದ್ದೇನು ಮಾಡ್ತಾರೆ? ಅನಾದಾನೆ ದಿವ್ಯಶಕ್ತಿ, ದಿವ್ಯಶಕ್ತಿಯಿಂದ ಯುಕ್ತರಾಗಿರ್ತಾರೆ. ಆದರೆ ಮಾನವರಾಗಿ ಹುಟ್ಟಿದಾಗ ಆ ಎಲ್ಲ ಶಕ್ತಿಗಳನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬರೋದಿಲ್ಲ. ಇದು ವಾಯುದೇವರ ಅನಂತರದ ದೇವತೆಗಳಿಗೆ ಇರ್ತಕ್ಕಂಥ ಕ್ರಮ. ನರಸ್ವಭಾವೇ ಸರ್ವದಾ ಚೈವ ವೃತ್ತಿ, ಮನುಷ್ಯರಂತೆ ಸಾಮಾನ್ಯ ಮನುಷ್ಯರಂತೆ ವ್ಯವಹಾರ ಮಾಡ್ತಾರೆ. ಸರ್ವಶಕ್ತಳಾಗಿರ್ತಕ್ಕಂತಹ ದ್ರೌಪದಿ ದುಶ್ಯಾಸನ ಒಂದು ಕೂದಲಿಡಿದು ಎಳೆದರೆ ಸರ್ವಸಾಮಾನ್ಯ ಅಬಲೆಯಂತೆ ಆ ಕಾಲಕ್ಕೆ ಚೀರುತ್ತಾ ಅಳುತ್ತಾ ಅವನು ಎಳೆದುಕೊಂಡು ಹೋಗಿದ್ದಾಳೆ. ಮನುಷ್ಯರಂತೆ ವ್ಯವಹಾರ ಮಾಡ್ತಾರೆ. ತಸ್ಮಾತ್ ಭೀಮೋ ಹನುಮಶ್ಚ ಏಕಏವ. ಆದ್ದರಿಂದಾಗಿ ಭೀಮ, ಹನುಮ ಇವರಿಬ್ಬರು ಒಂದೇ. ಇವರಿಬ್ಬರು ಬೇರೆ ಬೇರೆ ಅಲ್ಲ. ಮಹಾಭಾರತ ನಡೆದು ಹೇಳ್ತಾ ಇದ್ದಾರೆ, ಅನಾದಾನಂ ದಿವ್ಯಶಕ್ತೇ, ತಮ್ಮ ದಿವ್ಯಶಕ್ತಿಯನ್ನು ಮನುಷ್ಯರಾಗಿರುವಾಗ ತೋರಿಸೋದಿಲ್ಲ, ಸಾಮಾನ್ಯ ಮಾನವರಂತೆ ವ್ಯವಹರಿಸ್ತಾರೆ. ಪಾಂಡವರು, ದ್ರೌಪದಿ, ಭೀಮಾದಿಗಳು ಸಾಮಾನ್ಯ ಮಾನವರಂತೆ ವ್ಯವಹರಿಸಿದ ಅನೇಕ ಘಟನೆಗಳನ್ನು ಕಥೆಯಲ್ಲಿ ನಾವು ಕೇಳ್ತೇವೆ. ಆದ್ದರಿಂದಾಗಿ ತಸ್ಮಾತ್ ಭೀಮ ಹನುಮಾಂಶ್ಚ ಏಕ ಏವ. ಹನುಮಂತ ಭೀಮ ಒಂದೇ, ಇಬ್ಬರಲ್ಲಿಯೂ ಭೇದ ಇಲ್ಲ. ಅದು ಮೊದಲನೇ ಅವತಾರ, ಇದು ಎರಡನೇ ಅವತಾರ, ಅಷ್ಟೇ ಅಂತಾರೆ. ಉಳಿದ ದೇವತೆಗಳಿಗೆ ಸರ್ವೇ ಗುಣ ಆವೃತ ಮಾನುಷತ್ವೇ. ಮನುಷ್ಯ ಲೋಕಕ್ಕೆ ಬಂದ ಮೇಲೆ ದೇವತೆಗಳು ಇಲ್ಲಿ ಅನ್ನವನ್ನು ತಿಂದು ಇಲ್ಲಿಯ ಸ್ಥೂಲವಾದ ದೂಷಿತಾನ್ನದ ಪ್ರಭಾವದಿಂದ ತಮ್ಮ ಸ್ವರೂಪವನ್ನು ಮರೆತುಬಿಡ್ತಾರೆ. ಆಯಾ ಯುಗಕ್ಕೆ ಅನುಸಾರವಾಗಿ, ಅವರವರ ಮೂಲ ಶಕ್ತಿಗೆ ಅನುಸಾರವಾಗಿ ಅವರ ಶಕ್ತಿ ಸ್ವಲ್ಪ ಸ್ವಲ್ಪ ಮಾತ್ರ ವ್ಯಕ್ತವಾಗ್ತಾ ಇರ್ತದೆ. ವಿಶಿಷ್ಟ ಸಂದರ್ಭದಲ್ಲಿ ಅವರ ದೇವತಾ ಶಕ್ತಿಯು ಕೂಡ ವ್ಯಕ್ತವಾಗಬಹುದು. ಉದಾಹರಣೆಗೆ, ಬ್ರಹ್ಮಾಸ್ತ್ರದಿಂದ ಮೂರ್ಛಿತನಾದ ಲಕ್ಷ್ಮಣನನ್ನು ಎತ್ತಿಕೊಂಡು ಹೋಗಬೇಕು ಅಂತ ತಿಳ್ಕೊಂಡಂತೇಳಿ ಕಾರಾಗೃಹದಲ್ಲಿಟ್ಟು ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಹೇಳ್ಕೊಂಡಂತೇಳಿ ರಾವಣ ಪ್ರಯತ್ನ ಮಾಡಿದಾಗ ಹನುಮಂತ ದೇವರು ಒಂದು ಚಿಕ್ಕ ಜೇನ್ನೊಣದ ಆಕೃತಿ ತೆಗೆದುಕೊಂಡು ಹೋಗಿ ಲಕ್ಷ್ಮಣನ ಕಿವಿಯಲ್ಲಿ ನೀನು ಶೇಷದೇವರು ನೆನಪು ಮಾಡಿಕೋ ಅಂತ ತಿಳ್ಕೊಂಡಂತೇಳಿ ನೆನಪು ಮಾಡಿದಾಗ ಶೇಷದೇವರು ತಮ್ಮ ಶಕ್ತಿಯನ್ನು ಆಹ್ವಾನ ಮಾಡಿದಾಗ 20 ಕೈಗಳಿಂದ ಮಹಾಬಲಶಾಲಿಯಾದ ರಾವಣನಿಗೆ ಆ ಲಕ್ಷ್ಮಣನನ್ನು ಅಲುಗಾಡಿಸ್ಲಿಕ್ಕಾಗಲಿಲ್ಲ.
ಎತ್ತಬೇಕು ಅಂತೇಳಿ ಭೂಮಿಯ ಮೇಲೆ ಶಕ್ತಿ ಹಾಕಿದಾಗ ಭೂಮಿ ಅಲುಗಾಡಿತೆ ಹೊರತು ಲಕ್ಷ್ಮಣ ಅಲುಗಾಡಲಿಲ್ಲ. ಕೆಲವು ಸಲ ಕೆಲವು ರೂಪ ತೋರಿಸ್ತಾರೆ, ಕೆಲವು ಸಲ ಮರ್ತೇ ಬಿಡ್ತಾರೆ. ಸುಗ್ರೀವ ನನ್ನ ಮೂರ್ಛಿತನಾದ ಸುಗ್ರೀವನನ್ನ ಹೆಗಲ ಮೇಲೆ ಹಾಕಿಕೊಂಡು ಆ ಕುಂಭಕರ್ಣ ತಿರುಗಿ ಲಂಕಾನಗರನ್ನು ಪ್ರವೇಶ ಮಾಡಿ ಆಯಿತು. ಜನರ ಪುಷ್ಪವೃಷ್ಟಿಯಿಂದ ಎಚ್ಚರ ಆಯಿತು. ಆಗ ಅತಿ ಸಣ್ಣ ರೂಪದಿಂದ ಹನುಮಂತ ದೇವರು ನಿನ್ನ ಸೂರ್ಯ ರೂಪವನ್ನು ನೆನಪು ಮಾಡಿಕೋ ಅಂತ ತಿಳ್ಕೊಂಡು ಅಂತೇಳಿ ಅವ್ರಿಗೆ ನೆನಪು ಮಾಡಿಕೊಟ್ಟಿದ್ದ. ಈ ರೀತಿಯಾಗಿ ಉಳಿದ ದೇವತೆಗಳಿಗೆ ತಮ್ಮ ಪೂರ್ತಿ ಶಕ್ತಿ ಯಾವಾಗಲೂ ಉಪಯೋಗಿಸೋದಿಲ್ಲ. ಸಂದರ್ಭ ಬಂದಾಗ ನೆನಪಾಗ್ತದೆ. ವಿಶಿಷ್ಟ ಕಾರಣವಶಾತ್ ಪರಮಾತ್ಮ ಅವರ ಮೂಲ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸ್ತಾನೆ. ಹಾಗಾದರೆ ಭಗವಂತ ಅವತರಿಸಿದಾಗಲೂ ಹೀಗೇನಾ? ಇಲ್ಲ. ಪರಮಾತ್ಮ ಎಲ್ಲ ಅವತಾರದಲ್ಲಿಯೂ, ಎಲ್ಲ ಕಾಲದಲ್ಲಿಯೂ, ಪ್ರತಿಯೊಂದು ದಿನದಲ್ಲಿಯೂ, ಪ್ರತಿಯೊಂದು ನಿಮಿಷದಲ್ಲಿಯೂ ತನ್ನ ಪೂರ್ಣ ಶಕ್ತಿಯಿಂದಲೇ ಯುಕ್ತನಾಗಿರ್ತಾನೆ. ಅವನಿಗೆ ಮರವು ನೆನಪು ಆಗಲಿಲ್ಲ, ನೆನಪಾಗಲಿಲ್ಲ, ಮರೆತೋಯ್ತು, ಶಕ್ತಿ ಹಿರಿಯನಾದ ಇಂಥ ಪರಿಸ್ಥಿತಿ ನೈವ ವ್ಯಕ್ತಿ ಕಾಚದಸ್ತಿ ವಿಷ್ಣು. ಭಗವಂತನಿಗೆ ಈ ರೀತಿಯಾಗಿರ್ತಕ್ಕಂತಹ ವಿಸ್ಮೃತಿ ಇಲ್ಲ. ಪ್ರಾದುರ್ಭಾವೇ ಅಪಿ ಸುವ್ಯಕ್ತ ಶಕ್ತೇ. ಪ್ರಾದುರ್ಭಾವದ ಸಂದರ್ಭದಲ್ಲಿಯೂ ಕೂಡ ಅವನ ಶಕ್ತಿ ಅದ್ಭುತವಾದ ರೀತಿಯಿಂದ ಅಭಿವ್ಯಕ್ತವಾಗಿರ್ತದೆ. ಹನುಮಂತ ದೇವರು ಇಚ್ಛೆ ಮಾಡಬೇಕಾಗ್ತದೆ. ಪೂರ್ತಿ ಶಕ್ತಿ ಅವರೆಲ್ಲ ಜೊತೆಯಲ್ಲೇ ಇರ್ತಾರೆ. ಅಭಿವ್ಯಕ್ತಿಗೆ ಈ ಸಲ ಈಗ ನಾನು ಸ್ವಲ್ಪ ಅಭಿವ್ಯಕ್ತ ಮಾಡಬೇಕು ಅಂತ ಬಯಸಿದರೆ ಆ ಮೂಲ ರೂಪದ ಶಕ್ತಿ ಅವರಲ್ಲಿ ಬಂದ್ಬಿಡ್ತಾರೆ. ಪರಮಾತ್ಮನಿಗೂ ವಾಯುದೇವರಿಗೂ ಸ್ವಲ್ಪ ಈ ಅಂತರ ಇದೆ. ತದನ್ನೇಷಾಂ ಆನಂತರ ರುದ್ರದೇವರಿಂದ ಪಾಲನೆ ಮಾಡಿಕೊಂಡು ಉಳಿದವರಿಗೆ ವ್ಯಕ್ತತಾ ಕಾರಣೇನ ವಿಶಿಷ್ಟ ಕಾರಣ ಬಂದಾಗ ದೇವರು ಅವರಿಗೆ ಆ ಶಕ್ತಿ ಅಭಿವ್ಯಕ್ತವಾಗುವಂತೆ ಮಾಡ್ತಾನೆ. ತಸ್ಮಾತ್ ಭೀಮ ಧರ್ಮ ವೃದ್ಧ್ಯರ್ಥಮೇವ. ಜಗತ್ತಿನಲ್ಲಿ ಅಣ್ಣನಿಗೆ ಮರ್ಯಾದೆ ಕೊಡಬೇಕು, ಅಣ್ಣನಿಂದ ಉಪದೇಶ ಪಡೆಯಬೇಕು, ಅಣ್ಣನು ಪಿತುಸ್ತಮ ಅಂತ ಅನ್ನುವ ಧರ್ಮವನ್ನು ತಿಳಿಸುವುದಕ್ಕೋಸ್ಕರ ತನ್ನದೇ ಆದ ಹನುಮಂತ ರೂಪದ ಜೊತೆಯಲ್ಲಿ ಅನ್ಯವತ್ ವೃತ್ತಿಮೇವ, ಅವನು ಬೇರೆ ನಾನು ಬೇರೆ ಅಂತೇಳಿ ವ್ಯವಹಾರ ಮಾಡಿದ. ಇದರಿಂದ ದೇವತೆಗಳು ಈ ನಾಟಕ ನೋಡಿ ದೇವತೆಗಳು ಬಹಳ ಸಂತೋಷಪಟ್ಟಿದ್ದಾರೆ. ಸಂತೋಷ ಆಯ್ತಾ? ಹೌದು, ಹಾಗಂಗಿಲ್ಲ. ಅಪ್ಪ ಮಗ ಆಟ ಆಡ್ತಾ ಇರ್ತಾರೆ. ಸಣ್ಣ ಕೂಸು, 2 ವರ್ಷದ ಕೂಸು, 3 ವರ್ಷದ ಕೂಸು ಬಂದು ನುಗ್ತದೆ. ಸಣ್ಣ ಕೂಸು ನುಗ್ಗಿ ಬೀಳ್ತಾನೆ. ಇವನು ಹಾಗೆ ಬಿದ್ದೆ ಅಂತೇಳಿ ಎಷ್ಟು ಶಕ್ತಿಯಪ್ಪ ಹಿಂಗಂತ ಆ ಕೂಸು ಚಪ್ಪಾಳೆ ಬರ್ತದೆ. ಅಪ್ಪ ಬಿದ್ದ ಅಂತೇಳಿ. ಈ ನಾಟಕದಿಂದ ಮನೆಯಲ್ಲಿರ್ತಕ್ಕಂಥವರು ನೋಡಿ ನಗ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಹಾಗೆ ವಾಯುದೇವರು ತಮ್ಮ ರೂಪದ ಜೊತೆಯಲ್ಲಿ ಈ ರೀತಿ ವ್ಯವಹಾರ ಮಾಡಿದಾಗ ದೇವತೆಗಳೆಲ್ಲ ಹೆಂಗೆ ನಾಟಕ ಮಾಡ್ತಾರೆ ನೋಡ್ರಿ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ ಇವರು ಅಂತ ಹೇಳಿ ಅವರೆಲ್ಲರೂ ಸಂತೋಷಪಟ್ಟರು. ಇನ್ನು ವಿಷ್ಣು ದ್ವೇಷ ಜೊತೆಗೆ ವಾಯುದ್ವೇಷವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಎಲ್ಲಿ ಭೀಮ, ಈ ಭೀಮ ಬಲಿಷ್ಠ ಅಂತ ತಿಳ್ಕೊಂಡಿದ್ದೇನೆ ಅನ್ನುವಂಥ ಬಾಲ ಎತ್ತಲಿಕ್ಕೆ ಆಗಲಿಲ್ಲ. ಮೋಹಾಯೈವ, ಎಲ್ಲಿ ಭೀಮ ಎಷ್ಟು ಆಸಕ್ತಿ ಇದ್ದ ನೋಡು, ಒಂದು ಬಾಲ ಎತ್ತಲಿಕ್ಕೆ ಆಗಲಿಲ್ಲ. ದ್ವೇಷ ಮಾಡ್ರು, ಭೀಮ ಮೇಲೆ ಆಕ್ರಮಣ ಮಾಡಿ ಹುಡ್ಸ್ಕೊಂಡು ಸಾಯಿರಿ ಅಂತ ತಿಳ್ಕೊಂಡಂತೇಳಿ ಅವರಿಗೆ ಮೋಹವನ್ನು ಉಂಟು ಮಾಡೋದಕ್ಕೋಸ್ಕರ, ಅವರಲ್ಲಿ ಅಜ್ಞಾನವನ್ನುಂಟು ಮಾಡೋದಕ್ಕೋಸ್ಕರ ಪರಮಾತ್ಮ ಅಶಕ್ತರಂತೆ, ಶಕ್ತಿಹೀನನಂತೆ ವ್ಯವಹಾರ ಮಾಡ್ತಾನೆ. ಮೋಹಾಯೈವ ಶಕ್ತವತ್ ಶಕ್ತಿರೂಪ ಅಶಕ್ತವತ್ ಶಕ್ತಿರೂಪ. ಶಕ್ತಿ ಸ್ವರೂಪನಾಗಿದ್ದರೂ ಕೂಡ ಅಶಕ್ತರಂತೆ, ಸಾಮಾನ್ಯರಂತೆ ವ್ಯವಹಾರವನ್ನು ಮಾಡ್ತಾನೆ.
ಹನುಮಂತ ದೇವರು ಹೇಳಿದ್ರು, ನನ್ನ ಮಹಿಮೆ ಎಷ್ಟಿದೆ ಗೊತ್ತಿದೆ, ಇಲ್ಲಪ್ಪ ಹನುಮಂತ ತೋರಿಸಪ್ಪ ನನ್ನ ಮಹಿಮೆ ಅಂತ ತಿಳ್ಕೊಂಡಂತ ಹೇಳಿದಾಗ, ತಪ್ತ್ರೂಪ ವೃದ್ಧಿಂ ಭೀಮಸೇನೋತ ದೃಷ್ಟ, ಪರ್ವತದಷ್ಟು ದೊಡ್ಡ ರೂಪವನ್ನು ಹನುಮಂತ ದೇವರು ತೆಗೆದುಕೊಂಡ್ರು. ಆಗ ಭೀಮಸೇನ ದೇವರು, ಆಯ್ತಪ್ಪ ನೀ ಎಷ್ಟಾದರೂ ಅಣ್ಣ, ನಾ ತಮ್ಮ, ಮೊದಲು ಅವತಾರ ತಗೊಂಡೆ, ಮೊದಲಿನ ನನ್ನ ಅವತಾರ, ನನ್ನ ಅಣ್ಣ, ಈಗ ಎರಡನೇ ಅವತಾರ ನನ್ನ ತಮ್ಮ, ಆದ್ದರಿಂದ ನನಗೆ ರಾಮನ ಕಥೆಯನ್ನು ಉಪದೇಶ ಮಾಡಪ್ಪ ಅಂತ ತಂದಾಗ, ಆಗ ಹನುಮಂತ ದೇವರು ರಾಮನ ಕಥೆಯನ್ನು ಹೇಳುವ ನೆವದಿಂದ ಆಗ 4 ಯುಗಗಳು, ಆಯಾ ಯುಗಗಳ ಧರ್ಮಗಳೇನು, ಆಯಾ ಯುಗಗಳಲ್ಲಿರ್ತಕ್ಕಂತಹ ವ್ಯವಹಾರಗಳೇನು, ಆಯಾ ಯುಗಗಳಲ್ಲಿರ್ತಕ್ಕಂತಹ ಧರ್ಮದ ಪಾಪ ಪುಣ್ಯದ, ನೀವೇನು ಯುಗಾದಿ ದಿವಸ ಕೇಳ್ತೀರಿ ಆ ರೀತಿಯಾಗಿ ಪಾಪ ಪುಣ್ಯದ ವ್ಯವಸ್ಥೆ ಏನು, ಆನಂತರ ಯಾವ ಯುಗದಲ್ಲಿ ಯಾವ ಧರ್ಮವನ್ನು ಪರಮಾತ್ಮನ ಯಾವ ರೂಪ ಚಿಂತನೆ ಮಾಡಬೇಕು, ಇದೆಲ್ಲ ಸೂಕ್ಷ್ಮವಾಗಿರ್ತಕ್ಕಂಥ ಧರ್ಮೋಪದೇಶವನ್ನು ಹನುಮಂತ ದೇವರು ಮಾಡ್ತಾರೆ. ಭೀಮಸೇನ ತನ್ನದೇ ರೂಪಕ್ಕೆ ತಾವು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಉಪದೇಶವನ್ನು ಮಾಡ್ತಾರೆ. ಆಗ ಭೀಮ, ಸಂತೋಷ, ನಿನಗೇನು ಸಹಾಯ ಮಾಡ್ಬೇಕು ಹೇಳು. ಭೀಮ ಹೇಳ್ತಾನೆ, ನಾನು ನೀನು ಒಂದೇ, ನನಗೆ ಸಹಾಯ ಬೇಕಾಗಿಲ್ಲ, ಆದರೆ ಯುದ್ಧದಲ್ಲಿ ಸಹಾಯ ಬೇಕಾಗಿದೆ ನಮ್ಮ ತಮ್ಮನಿಗೆ ಅರ್ಜುನನಿಗೆ. ಭೀಮನಿಗೆ ಅರ್ಜುನನ ಮೇಲೆ ತಮ್ಮನ ಮೇಲೆ ಎಷ್ಟು ಪ್ರೀತಿ ನೆನಪು ನೋಡಿಕೊಳ್ಳಿ. ಈಗಿನ ಕಾಲಕ್ಕೆ ತಮ್ಮಂದ್ರು ಅಣ್ಣ ಅಂತಂದ್ರೆ ಪಾಕಿಸ್ತಾನ ಹಿಂದೂಸ್ತಾನ ಇದ್ದಾಗ, ಆಸ್ತಿಗೋಸ್ಕರ ಜಗಳ. ಅಮ್ಮನ ನೀನಿಟ್ಟು, ಅಮ್ಮನ ನಾನು ಬೇಡ, ನೀನಿಟ್ಟು ನನಗೆ ಬೇಡ, ನೀನಿಟ್ಟು ಅಪ್ಪನ ನೀನಿಟ್ಟು ಅವ್ರು ಬೇಡ, ನನಗೆ ಅಪ್ಪ ಅಮ್ಮೆಯನ್ನು ಹರಾಜು ಮಾಡ್ಲಿಕ್ಕೆ ನಿಂತಿರ್ತಾರೆ. ಆದರೆ ಇವರಿಗೆ ಬೇಡ, ಅಪ್ಪನ ಹಣ ಬೇಕು, ಅಪ್ಪನ ಸಂಪತ್ತಿ ಬೇಕು, ಎಲ್ಲವೂ ಬೇಕು, ಆದರೆ ಅಪ್ಪ ಅಮ್ಮನ ಇಟ್ಕೊಳ್ಳೋದು ಬೇಡ. ಅದಕ್ಕೆ ಅಪ್ಪ ಅಮ್ಮಂದ್ರು ಬಹಳ ಬುದ್ಧಿವಂತರಾಗಿರ್ಬೇಕು. ಕೊನೆಯವರೆಗೂ ಅವರು ಮಕ್ಕಳ ಕೈಯಲ್ಲಿ ಅಧೀನರಾಗಿರಬಾರದು. ಶಾರೀರಿಕವಾಗಿ ಸಶಕ್ತತೆ ಬರ್ತದಿರಲಿ, ಆದರೆ ಫೈನಾನ್ಸಿಯಲ್ ಮೋಹಕ್ಕೆ ಒಳಗಾಗಿ, ಅತಿ ಮೋಹಕ್ಕೆ ಒಳಗಾಗಿ ಎಲ್ಲ ಸಂಪತ್ತು ಕೊಡುವ ಅವಶ್ಯಕತೆ ಇಲ್ಲ. ಕೊಡಬೇಕು, ಮಕ್ಕಳಿಗೋಸ್ಕರವೇ ಮಾಡಿದ್ದಲ್ಲ ಕಲಿತದ್ದು, ಆದರೆ ತಮಗೋಸ್ಕರ ಕೊನೆಯವರೆಗೂ ಮಕ್ಕಳಿಗೆ ಕೈ ಬೇಡಲಾರದಂತೆ ಬ್ಯಾಂಕಿನಲ್ಲಿ ಇಟ್ಕೊಳ್ಬೇಕು. ಎಲ್ಲವನ್ನು ಮಾರಿ, ಎಲ್ಲವನ್ನು ಕೊಟ್ಟು ಮನೆ ಕಟ್ಟಿಸಿ ಸಾಲ ಮಾಡಿ, ನಂತರ ನಾಳೆ ಬೆಳಿಗ್ಗೆ ಬ್ರಾಹ್ಮಣ ಬಂದಿರಪ್ಪ ಒಂದು 100 ರೂಪಾಯಿ ದಕ್ಷಿಣ ಕೊಡಬೇಕು, ಅವೆಲ್ಲ ಬೇಕಾಗಲ್ಲ, ಯಾರು ಕೊಡೋರು ಅಂತ ಮಕ್ಕಳನ್ನ ಬೇಯಿಸ್ಕೊಳ್ಬೇಡಿ. ಯಾಕೆ ಅವರು ಕೂಡ ಮನುಷ್ಯರೇ ಅಲ್ಲ, ಅವ್ರಿಗೂ ಸ್ವಾರ್ಥ ಇರ್ತದೆ, ತಮಗೋಸ್ಕರ ಬೇಕಾದಷ್ಟು ಖರ್ಚು ಮಾಡ್ತಾರೆ. ಆದರೆ ಅಪ್ಪ ಅಮ್ಮನಿಗೆ ಕೊಡ್ಲಿಕ್ಕೆ ಅವ್ರ ಹತ್ರ ಹಣ ಇರೋದಿಲ್ಲ. ನಮ್ಮ ಮಾನವ ಸ್ವಭಾವ. ಇದರರ್ಥ ಎಲ್ಲರೂ ಈಗಂತಲ್ಲ, ತಂದೆ ತಾಯಿಯನ್ನು ಬಹಳ ಪ್ರೀತಿಯಿಂದ ನೋಡ್ತಕ್ಕಂಥವ್ರು, ಬೇಕಾದಷ್ಟು ಖರ್ಚು ಮಾಡ್ತಕ್ಕಂಥ ಮಕ್ಕಳನ್ನು ನಾನು ನೋಡಿದ್ದೇವೆ, ಅನುಭವಿಸ್ತಾ ಇದ್ದೇವೆ. ಆದ್ದರಿಂದಾಗಿ ತಮ್ಮನ ಮೇಲಿನ ಪ್ರೀತಿ ಹೇಗೆ ವ್ಯಕ್ತಪಡಿಸಿದ್ದಾರೆ, ಅಣ್ಣ ತಮ್ಮದಲ್ಲಿ ಎಷ್ಟು ಪ್ರೀತಿ ಇತ್ತು ಅಂತ ತಿಳ್ಕೊಂಡಂತ ಅನ್ನೋದನ್ನು ಅವ್ರು ಹೇಳ್ತಾರೆ. ಯಾವಾಗ ಅರ್ಜುನನಿಗೆ ಯುದ್ಧದಲ್ಲಿ ಸ್ವಲ್ಪ ಸೋಲಾಗುವ ಪ್ರಸಂಗ ಬರ್ತದೆ, ಮಹಾಪರಾಕ್ರಮಿ, ಆದರೆ ಇಂದ್ರ ಅವನ ಶಕ್ತಿಗೂ ಒಂದು ಜುರಿಸ್ಟಿಕ್ಷನ್ ಇದೆ, ಲಿಮಿಟ್ ಇದೆ. ಕೆಲವು ಅಸುರ ಶಕ್ತಿ ಹೆಚ್ಚಾಗ್ತದೆ ಬ್ರಹ್ಮಾದಿ ವರಗಳಿಂದ. ಯಾವಾಗ ಅವನು ನರ್ವಸ್ ಆಗ್ತಾನೆ, ಆವಾಗ ನೀವು ಧ್ವಜದಲ್ಲಿ ನಿಂತುಕೊಂಡು ಸಿಂಹನಾದ ಮಾಡಿ ಓ ನಿಂತುಕೊಂಡು ಅಂತ ಹೇಳಿ, ಅರ್ಧ ಸೈನಿಕರು ಸತ್ತೋಗ್ ನಿಮ್ಮ ಧ್ವನಿಯಿಂದ. ಅಷ್ಟು ಅರ್ಜುನನಿಗೆ ಉಪಕಾರ ಮಾಡ್ರಿ ಅಂತ ತಿಳ್ಕೊಂಡು ಅಂತೇಳಿ ಭೀಮಸೇನ ದೇವರು ಕೇಳಿದ್ದರಿಂದಾಗಿ ಧ್ವಜಾತ್ ಪೀಬತ್ಸೋಹೋ ಗರ್ಜನೇನೈವ ಶತ್ರು ಪರಾಭವೇ ತೇನ ದತ್ತೇರ್ಜುನಸ್ಯ. ತಮ್ಮನಿಗೋಸ್ಕರ
ಭೀಮಸೇನ ಕೇಳಿಕೊಂಡಾಗ ತಥಾಸ್ತು ಹನುಮಂತ ದೇವರು ಹೇಳಿ ತಮ್ಮ ಬಾಲವನ್ನು ಮುದುರಿಸಿಕೊಂಡಿದ್ದಾರೆ. ಭೀಮಸೇನ ತನ್ನದೇ ರೂಪದಲ್ಲಿ ಅಂತರ್ಗತನಾದ ಪರಮಾತ್ಮನಿಗೆ ನಮಸ್ಕಾರ ಮಾಡಿ ಮುಂದೆ ಸೌಗಂಧಿಕಾ ಪುಷ್ಪ ತರುವುದಕ್ಕೋಸ್ಕರ ಹೊರಟಿದ್ದಾರೆ. ಇಷ್ಟು ವಿಸ್ತೃತವಾಗಿರ್ತಕ್ಕಂತಹ ಪ್ರಮೇಯವನ್ನು, ಅಂದರೆ ಪರಮಾತ್ಮ ಅವತಾರದಲ್ಲಿ ಯಾವಾಗಲೂ ಪರಿಪೂರ್ಣನಾಗೇ ಇರ್ತಾನೆ. ಹನುಮಂತ ದೇವರು, ವಾಯುದೇವರು ತಾವು ಪರಿಪೂರ್ಣರಾಗಿದ್ದರೂ ಸಂದರ್ಭ ಬಂದಾಗ ತಮ್ಮ ಇಚ್ಛೆಪಟ್ಟು ತಮ್ಮ ಶಕ್ತಿಯನ್ನು ವ್ಯಕ್ತಗೊಳಿಸ್ತಾರೆ. ಉಳಿದ ದೇವತೆಗಳು ತಾರತಮ್ಯಾನುಸಾರವಾಗಿ ಅನ್ನದ ಪ್ರಭಾವದಿಂದ ವಿಸ್ಮೃತಿ ಬಂದಿರ್ತದೆ. ವಿಶಿಷ್ಟ ಸಂದರ್ಭದಲ್ಲಿ ಅಷ್ಟು ಶಕ್ತಿ ಅಭಿವ್ಯಕ್ತವಾಗ್ತದೆ. ಅತಿವಿಟ್ಟ ಸಂದರ್ಭದಲ್ಲಿ ತಮ್ಮ ಮೂಲ ರೂಪದ ಎಲ್ಲ ಶಕ್ತಿಯನ್ನು ಕೂಡ ಆಹ್ವಾನ ಮಾಡಿಕೊಳ್ತಾರೆ. ಈ ರೀತಿಯಾಗಿ ದೇವತೆಗಳು ಭೂಮಿಗೆ ಬಂದಾಗ ನಡೆಯತಕ್ಕಂಥ ಒಂದು ಕ್ರಮ. ಇದೊಂದು ಪ್ರಮೇಯ ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ರಾಮಾಯಣ ಕೇಳುವಾಗ ಅನೇಕ ಸಮಸ್ಯೆಗಳಿಗೆ ಉತ್ತರ ಸಿಕ್ಕ ಹೋಗ್ಬಿಡ್ತದೆ. ಯಾಕೆ ರಾಮ ಅತ್ತ, ಯಾಕೆ ಸೀತೆ ಈ ರೀತಿ ನಾಟಕ ಮಾಡಿಲ್ಲ, ಹಾಗೆ ಹೀಗೆ ಎಲ್ಲ ಪ್ರಶ್ನೆಗೂ ಉತ್ತರ ಇಲ್ಲೇ ಇದೆ. ಇದಕ್ಕೆ ಮಹಾಭಾರತ ಆತ್ಮನಿರ್ಣಯ ಅಂತ ಕರೀತಾರೆ. ಜೀವನದಲ್ಲಿ ಒಂದ್ಸಲಾದ್ರೂ ಮಹಾಭಾರತ ಆತ್ಮನಿರ್ಣಯವನ್ನ ತಪ್ಪದೇ ಹೋಗಿ. ಇನ್ನು ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯರ ವೈಶಿಷ್ಟ್ಯ, ಇಷ್ಟೆಲ್ಲ ವಿಸ್ತಾರವಾದ ಪ್ರಮೇಯವನ್ನು ಒಂದೇ ಒಂದು ಶ್ಲೋಕದಲ್ಲಿ ಹಿಡಿದಿದ್ದಾರೆ. ಗಚ್ಚನ್ ಸೌಗಂಧಿಕಾರ್ಥಂ ಪತಿಸ ಹನುಮತ ಪುಚ್ಛಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತ್ವಮಮುರೋಪುಷಾ ಭೀಷಯಾಮಾಸ ಚೇತಿ. ಶ್ಲೋಕ ಹೇಳುವಾಗ ನಮ್ಮಲ್ಲಿಯೂ ಕೂಡ ಭೀಮನ ಶಕ್ತಿ ಬರಬೇಕು. ಹನುಮಂತನ ಆ ಒಂದು ವಿಶಿಷ್ಟ ರೂಪದ ಕಲ್ಪನೆ ನಮ್ಮ ಎದುರಿಗೆ ಬರಬೇಕು. ವಾಯುದೇವರು ನಮ್ಮಲ್ಲಿದ್ದಾರೆ ಅಂತಕೊಂಡು ನಮಗೂ ಶಕ್ತಿ ಸಂಚಾರವಾಗಬೇಕು. ಪೂರ್ಣ ಜ್ಞಾನೋಜಸ್ವಕ್ತೆ ಗುರುತಮೋಪುಟೋ ಶ್ರೀಮದಾನಂದ ತೀರ್ಥ ಕ್ರೀಡಾ ಮಾತ್ರಂ ತದೇತತ್. ಆಚಾರ್ಯರೇ, ಇದು ಕೇವಲ ಆಟ, ನನಗೆ ಗೊತ್ತಿದೆ. ಎಲೆ ಭೀಮಸೇನ ದೇವರು ಆಟ ಆಡ್ತಾ ಇದ್ದೀರಿ, ಗೊತ್ತಿದೆ. ಪ್ರಮದದ ಸುಧಿಯಾಂ ಮೋಹಕದ್ವೇಷ ಭಾಜಾಂ ಸುಧಿಯಾಂ ಪ್ರಮದದ. ಸಜ್ಜನರಿಗೆ ಆನಂದವನ್ನು ಕೊಡ್ತಾ, ದೇವತೆಗಳಿಗೆ ಆನಂದವನ್ನು ಕೊಡ್ತಾ, ದ್ವೇಷಗಳಿಗೆ ಮೋಹವನ್ನು ಉಂಟು ಮಾಡುತ್ತಾ ಮಾಡಿದ ನಾಟಕ ಇದು. ಎಂಥ ಅದ್ಭುತವಾಗಿರ್ತಕ್ಕಂಥ ನಾಟಕ ಅಂಥೇಳಿ ಭೀಮಸೇನ ದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಬೌಫಿ ಕೋಟಿರಟೀಕಃ ಕುಟಿಲ ಕಟುಮತಿ ಉತ್ಕಟಾಟೋಪಕೋಪನ್ ದ್ರಾಕ್ಷತ್ವಂ ಸತ್ವರತ್ವಾತ್ ಶರಣರಗದಯ ಪೋಥಯಾಮಾಸಿತಾರೀನ್ ಉನ್ಮತ್ಯಾ ತತ್ಯಮಿತ್ಯಾ ತ್ವವಚನವಚನಾನ್ ಉತ್ಪತಸ್ಥಾನ್ ತಥಾನ್ಯಾನ್ ಪ್ರಾಯಚ್ಛಸ್ವ ಪ್ರಿಯಾಯೈ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. ಆಯ್ತಪ್ಪ. ಮುಂದೆ ಸೌಗಂಧಿಕಾ ಪುಷ್ಪದಲ್ಲಿ ಹೋದ್ರಲ್ಲ, ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿಯ ವೈಶಿಷ್ಟ್ಯವನ್ನು ಹೇಳ್ತಾರೆ. ಎಲೆ ವಾಯುದೇವರೇ, ಶರಣದ ನಿಮ್ಮನ್ನು ಪ್ರಾರ್ಥನೆ ಮಾಡುವ ನಮಗೆ ಆಶ್ರಯ ಕೊಡುತ್ತೀರಿ, ನಮಗೆ ಗೊತ್ತಿದೆ. ನಿಮ್ಮ ಆಶ್ರಯವನ್ನು ಪಡೆದು ನಿಶ್ಚಿಂತರಾಗಿರ್ತೇವೆ. ಯಾಕೆ, ನಿಮ್ಮ ಆಶ್ರಯದಲ್ಲಿದ್ದಾಗ ಯಾವ ಸುರಾವೇಶ ನಮ್ಮ ಮೇಲಾಗೋದಿಲ್ಲ. ಮತ್ತೆ ಹೇಗಿದ್ದೀರಿ ನೀವು? ಪ್ರಾಣ, ಎಲ್ಲರಿಗೂ ಪ್ರಾಣದಾತ್ರಗಳು. ನಿಮಗೆ ಸೋಲುಂಟಾಗ್ತದೆಯಾ? ನಿಮ್ಮ ಪ್ರಾಣ ಹೋಗ್ತದೆಯಾ? ಇಲ್ಲ. ನೀವೇನು ಮಾಡಿದಿರಿ? ಹನುಮಂತ ದೇವರ ಭೇಟಿಯಾದ ಮೇಲೆ ಮುಂದೆ ಹೋಗ್ತಾ ಬೌಫಿ ಕೋಟಿ ಕೋಟಿ ಅನೇಕ ಕೋಟಿ ಸಂಖ್ಯೆಯಲ್ಲಿರುವ, ಕೋಟಿ ಕರೋಡ್, ಅನೇಕ ಕೋಟಿ ಸಂಖ್ಯೆಯಲ್ಲಿರುವ ಕುಟಿಲ ಮಹಾ ಮೋಸಗಾರರಾದ, ಕಟು ಅತ್ಯಂತ ಕ್ರೂರಿಗಳಾದ, ಮತೀನ್
ಮೋಸಗಾರರು, ಕ್ರೂರ ಬುದ್ಧಿ ಇರತಕ್ಕಂತಹ, ಉತ್ಕಟಾಟೋಪಕೋಪ, ಯಾವಾಗಲೂ ಹುಚ್ಚನಂಗೆ ಸಿಟ್ನಾಗ 24 ತಾಸು ಸಿಟ್ನಾಗ. ಈಗಿನ ಹುಡುಗರಿಗೆ ಸ್ವಲ್ಪ ಆಂಗ್ರಿ ಬಾಯ್ ಅಂತ ಕರೀತಾರೆ. ಆಂಗ್ರಿ ಯೂತ್ ಅಂತ ಅನ್ನೋದು ದೊಡ್ಡತಗೆ ಅಂತ ತಿಳ್ಕೊಳ್ತಾರೆ. ಅಪ್ಪ ಅಮ್ಮ ಆಫೀಸ್ಗೆ ಹೋಗುವ, ನೋಡಪ್ಪ ಸಾವಕಾಶ ಹೋಗ್ಬಾ ಅಂತ ತಿಳ್ಕೊಂಡಿದ್ರೆ ಏನು ದಿನ ಹೇಳ್ತೀರಿ, ಏನು ಸಣ್ಣ ಹುಡುಗನ್ ನಾನು ಅಂತ ತಿರುಗಿ ಹೇಳೋದು. ಇಲ್ಲ ಆಗ್ಲಪ್ಪ ಆಗ್ಲಮ್ಮ, ಒಂದು ಮಾತು ಹೇಳಿದ್ರೆ ಏನು ತಪ್ಪಾಗ್ತದೆ ಹೇಳಿ. ಇಲ್ಲ, ಸಿಟ್ಟು. ಮನೆಯೊಳಗೂ ಚಲೋದನ್ನ ಮಾತಾಡಿ 74 ತಾಸು ಸಿಟ್ಟಿನಲ್ಲೇ ಇರೋದು. ನೀ ಯಾಕೆ ಮಾಡಿದ್ರಿ, ಹಂಗೆ ಯಾಕೆ ಮಾಡಿದ್ರಿ, ಹೆಂಗೆ ಯಾಕೆ ಮಾಡಿ, ಹೆಂಡತಿ ಮೇಲೆ ಹೋದ್ರು. ಇನ್ನು ವಧುಚೋಳು ಸಲುವಾಗಿ ಹೆಂಡತಿ ಬಂದಾಳೇನು? ಅವಳು ಮದುವೆಯಾಗಿ ಬಂದು ನಿಮ್ಮ ಮನೆ ಉದ್ಧಾರ ಮಾಡ್ಲಿಕ್ಕೆ ಬಂದಾಳು. ತನ್ನ ಮನೇನ ಉದ್ಧಾರ ಮಾಡ್ತಾಳೆ, ನಿಮ್ಮ ಮನೇನ ಉದ್ಧಾರ ಮಾಡ್ತಾಳೆ ಅಂತ ಹೆಂಡ್ತಿನ ಬೈತೀರ, ಆಕೆನ ಅಪಮಾನ ಮಾಡ್ತೀರ. ಇವೆಲ್ಲ ಅಸುರ ಸ್ವಭಾವ, ತಂದ್ಕೊಳ್ಬೇಡಿ. ಸಿಟ್ಟು ಬಂದಾಗ ಗಂಡ ಹೆಂಡತಿ ಪರಸ್ಪರ ಮಾತನಾಡ್ತಾರೆ, ಆದರೆ ಎಚ್ಚರ ಇರಲಿ, ಅಸುರಾವೇಶ ಆಗಿದೆ. ಈಗ ಹೆಂಡತಿಯಲ್ಲಿ ಅಸುರಾವೇಶವಾಗಿದೆ, ನೀ ಶಾಂತವಾಗಿದ್ಬಿಡ್ರಿ, ತಾನಾಗಿ ಅಸುರಾವೇಶಗಳು ಹೋಗ್ಬಿಟ್ಟು. ಗಂಡನ ಸಿಟ್ಟು ಬಂದಿದೆ, ಶಾಂತವಾಗಿದ್ಬಿಡ್ರಿ. ಯಾಕೆ ಸಿಟ್ಟು ಅಂತನ್ನೋದು ಇದು ಆಸುರಿ ಸ್ವಭಾವ. ಆದರೆ ಈಗಿನ ಜನರಿಗೆ ಸ್ವಲ್ಪ ಸಹನ ಹೇಳ್ತಾ ಇಲ್ಲ. ಟ್ರೈನ್ ಒಳಗೆ थोड़ा बाजू में सर को, कौन है तुम, कौन बोलने वाला, तेरे बाप की गाड़ी. ಇವತ್ತಿನ ಯುವಕರು ಉತ್ತರ 24 ತಾಸು ಸಿಟ್ಟಿನಲ್ಲಿ ವ್ಯವಹಾರ ಮಾಡೋದು. ಇದು ನಮ್ಮ ಯುವತಿಯರ ತಪ್ಪಲ್ಲಿದೆ. ಈ ತಪ್ಪದ ಆಹಾರದ, ಹೊರಗಿನ ಆಹಾರ ಏನು ತಿಂತಾರಲ್ಲ, ಹೋಟೆಲಿಂದ ತರಿಸ್ತೀರಲ್ಲ, ಅದರ ಪ್ರಭಾವ ಇದೆ. ಝೊಮ್ಯಾಟೊ, ಪೊಮ್ಯಾಟೊ, ಆನಂತರ ಬ್ಲಿಂಕಿಟ್ಟು, ಪಂಪಂಟು, ಏನೇನೋ ನಾನು ಕೇಳಿದ ಅದು ಕೇಳಿದ್ದು ಕೂತಲ್ಲೇ ಬರ್ತದೆ. ಆದರೆ ಅಲ್ಲಿ ಕರ್ಮಕಾರರು ಕಡಿಮೆ ಪಗಾರ ಇರೋದರಿಂದಾಗಿ ಅವರು ಅಡಿಗೆ ಸಿಟ್ಟಿನಿಂದ ಮಾಡ್ತಿರ್ತಾರೆ. ಆ ಅನ್ನ ತಿಂದ್ರೆ ನಿಮಗೂ ಸಿಟ್ಟು ಬರ್ತದೆ. ನಕ್ಕೋತ ಹೆಂಡತಿ ನಕ್ಕೋತ ಅಡುಗೆ ಮಾಡಿದ್ರೆ ನಿಮ್ಗೆ ಸಮಾಧಾನದಿಂದ ನೀವು ನಕ್ಕೋತಿರ್ತೀರಿ. ಹೆಂಡತಿನೂ ಸಿಟ್ಲೆ ಮಾಡಿದ್ರೆ ಮತ್ತೆ ನಿಮಗೂ ಸಿಟ್ಟು ಬರ್ತಾ ಮತ್ತು ಬೇರೆ ಏನೇ ಇರಲಿ, ಮನೆಯಲ್ಲಿ ಹೆಣ್ಮಕ್ಳೇ ಇರಲಿ ಗಂಡಸರ ಇರಲಿ, ಅಡುಗೆ ಮಾಡುವಾಗ, ಪೂಜೆ ಮಾಡುವಾಗ ಶಾಂತ ರೀತಿಯಿಂದ ದೇವರನ್ನು ನೆನೆಸ್ತಾ ಮಾಡಬೇಕು. ಸಿಟ್ಟು, ಸೆಡಗು, ಪೆಡವು ಎಲ್ಲ ಬದುಕಿಡ್ಬೇಕು. ಯಾಕೆ ಇದು ಆಸುರಿ ಸ್ವಭಾವ. ಉತ್ಕಟ ಟೋಪಕೋಪನ್ ಅರೀನ್, ಒಟ್ಟವಧಿ ಅಸುರರು ಭೀಮಸೇನ ದೇವರ ಮೇಲೆ ಆಕ್ರಮಿಸಿ ಓಡಿ ಬಂದರು. ಭೀಮಸೇನ ದೇವರು ಬರಲಿ ನೋಡೋಣ ಅಂತ ಅದನ್ನು ಇಲ್ಲ. ದ್ರಾಕ್ ಅಟೀಕಃ, ನೀವಂತೂ ಮನೋಜವಂ ಮಾರುತ ತುಲ್ಯ ವೇಗಂ, ನಿಮ್ಮ ವೇಗ ಮನಸ್ಸನ್ನು ಮೀರಿಸಿದ ವೇಗ, ಸೂಪರ್ಸೋನಿಕ್ ವಿಮಾನಕ್ಕಿಂತಲೂ ವೇಗ ಹೋಗ್ತಕ್ಕಂಥವ್ರು. ನೀವು ಒಮ್ಮೆಲೆ ಅವ್ರ ಮೇಲೆ ಅಟೀಕಃ ಅಟ್ಯಾಕ್ ಮಾಡಿದಿರಿ. ಅಟ್ಯಾಕ್ ಅಂತನ್ನೋದು ಸಂಸ್ಕೃತ ಶಬ್ದ, ನೆನಪಿಟ್ಕೊಳ್ಳಿ. ಸಂಸ್ಕೃತದಲ್ಲಿ ಅಟೀಕಃ ಆಕ್ರಮಣ ಮಾಡಿದಿರಿ, ಅಟ್ಯಾಕ್ ಮಾಡಿದಿರಿ. ಎಲ್ಲ ಸಂಸ್ಕೃತದಿಂದ ಸಾಲ ತಗೊಂಡದು. ಗದಯ ಪೋತಯಾಮಾಸೀತ, ಗದಾದಿಂದ ಒಬ್ಬೊಬ್ಬರನ್ನ ಹೊಡ್ಕೊಂಡ್ರೆ ಒಂದ್ಸಲ ಗದ ಹಾಕಿದ್ರೆ ಒಂದು 50 ಮಂದಿ ಸಾಯ್ತು. ಯಾಕಂತಂದ್ರೆ ಸುಮಂತ್ ವಿಜಯದಲ್ಲಿ ವರ್ಣನೆ ಬರುತ್ತೆ.
ಏನಂತ ತಿಳ್ಕೊಂಡಂತಂದ್ರೆ ಮಧ್ವಾಚಾರ್ಯರು ತಮ್ಮ ಶಿಷ್ಯರನ್ನು ಕರೆದುಕೊಂಡು ದಿಲ್ಲಿ ಪ್ರಾಂತದಲ್ಲಿ ಸಂಚಾರದಲ್ಲಿರುವಾಗ ಶಿಷ್ಯರು ಕೇಳಿದರು, ನೀವು ಭೀಮಸೇನ ದೇವರು ಆದಾಗ ನಿಮ್ದು ಏನಾದರೂ ಅವಶೇಷ ಇಟ್ಟಿರೇನು? ನಮಗೆ ನೀವು ಭೀಮಸೇನ ದೇವರು ಅಂತ ಅನ್ನೋದು ವಿಶ್ವಾಸದ, ಅದನ್ನು ತೋರಿಸಿದ್ರೆ ಇನ್ನೂ ಸಂತೋಷ. ಮಧ್ವಾಚಾರ್ಯ ಒಂದು ಗುಡ್ಡ ತೋರಿಸಿದ್ರು. ಅಗಿರಿ. ಅಗಿದ ಕ್ಷಣಕ್ಕೇನೆ 10 ಫೂಟ್ ಉದ್ದ, ಆ ನಂತರ ಒಬ್ಬ ಮನುಷ್ಯ ಹೀಗೆ ಮಾಡಿದರೂ ಕೂಡ ಬರಲಾರ್ದಷ್ಟು ಅಗಲವಾದಂಥ ಮುಂಭಾಗ ಇರುವ ಗದ ಅಲ್ಲಿ ಸಿಕ್ತು. 50 ಜನ ಶಿಷ್ಯರು ಸೇರಿ ಎತ್ತಲಿಕ್ಕಾಗಲಿಲ್ಲ. ಆಚಾರ್ಯ ಎಡಗೈಯಿಂದ ಎತ್ತಿ ತೋರಿಸಿದರು. ಆ ಗದೆ 1996 ಹರಿಯಾಣ ಸೋನಿಪತ್ ಏರಿಯಾದಲ್ಲಿ ಒಂದು ಗದೆ ಸಿಕ್ಕಿದೆ ಭೂಮಿಯನ್ನು ಅಗೆದಾಗ. ಅದು ಕೂಡ 10 ಫೀಟ್ ಉದ್ದದ, ಸುಮಾರು 12 ಟನ್ ಅದರ ವಜನದ. ಗೊತ್ತಾಯ್ತಲ್ಲ, 12,000 ಕಿಲೋ. ಅಂಥದ್ದು ಯಾರ ಮೇಲೆ ಹಾಕಿದ್ರೆ ಉಳಿತಾರ? ಕಲ್ಪನೆ ಮಾಡಿ. ನಾನು ಹೇಳಿದ ಕಿಲೋ ಮತ್ತು ಉದ್ದ ಸ್ವಲ್ಪ ಅಂದಾಜಿನಲ್ಲಿ ಹೇಳಿದ್ದೇನೆ. ಇದು ಹತ್ತಿರ ನನ್ನ ಅಂದಾಜಿನಲ್ಲಿದೆ. ನನ್ನ ಹತ್ರ ಅದರ ಪೇಪರ್ ಕಟಿಂಗ್ ಇದೆ, ಸಿಕ್ಕಾಗ ನಾನು ಹೇಳ್ತೇನೆ. ಉತ್ಪತಸ್ಥಾನ್ ತಥಾನ್ಯಾನ್. ಅಲ್ಲಿರ್ತಕ್ಕಂಥ ಹಸುರಲ್ಲಿ ಹೇಗಿದ್ದರು? ಉತ್ಪತಸ್ಥಾನ್, ಧರ್ಮದ ದಾರಿಯನ್ನು ಬಿಟ್ಟವರಾಗಿದ್ದರು. ಯಾವಾಗ ನಾವು ಧರ್ಮದ ದಾರಿ ಬಿಡ್ತೀವಿ ಆಗ ನಮ್ಮಲ್ಲಿ ಹಸುರರು ಬಂದಿದ್ದಾರೆ ಅಂತ ತಿಳ್ಕೊಳ್ರಿ. ಯಾವಾಗ ಫ್ರೆಂಡಿನ ಆಗ್ರಹಕ್ಕೆ ಹೋಗಿ ಹೋಟೆಲ್ನಲ್ಲಿ ಕೂತ್ಕೊಳ್ತೀರಿ, ಅಭಕ್ಷ್ಯ ಭಕ್ಷಣ ಮಾಡ್ತೀರಿ, ಆಗ ನಿಮ್ಮಲ್ಲಿ ಹಸುರರು ಬಂದಿದ್ದಾರೆ. ನಿಮ್ಮಲ್ಲಿ ದುರ್ಯೋಧನ ಆವೇಶ ಬಂದಿದೆ, ದುಶ್ಯಾಸನ ಆವೇಶ ಬಂದಿದೆ. ಆದ್ದರಿಂದ ಬಿಟ್ಟು ಬಂದ್ಬಿಡ್ರಿ. ಮನೆಗೇನಾದರೂ ಹೊರಗಿನ ಪದಾರ್ಥ ತರಿಸಿದರೆ ಏನು ಈಗೆಲ್ಲ ಪಾರ್ಸಲ್ ಬರ್ತಾವಂತ, ನಿಮ್ಮ ಜೊತೆಗೆ ಆ ಪದಾರ್ಥ ಜೊತೆಗೆ ದುರ್ಯೋಧನ, ದುಶ್ಯಾಸನ ಮೊದಲಾಗಿರ್ತಕ್ಕಂಥ ಎಲ್ಲ ಹಸುರರು ನಿಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಹಸುರರಿಗೆ ಆ ಬೈಲ್ ಮಾರ್ ಮುಜೆ ಅಂತ ತಿಳ್ಕೊಂಡಂತೇಳಿ ಅಪವಿತ್ರವಾಗಿರ್ತಕ್ಕಂಥ ಅನ್ನ ಜೊತೆಗೆ ಹಸುರರು ಬರ್ತಾರೆ. ಆದ್ದರಿಂದಾಗಿ ಅವ್ರು ಬಂದವ್ರು ಏನು ಮಾಡ್ತಾರೆ? ಅವರೆಲ್ಲರೂ ಉತ್ಪತ್ತ ಸ್ಥಾನ, ಧರ್ಮದ ದಾರಿ ಬಿಟ್ಟವರು. ನಿಮ್ಮ ಧರ್ಮ ಅಂತಾರೇನು ಬಿಡಿಸ್ತಾರೆ. ಮತ್ತೇನಿರ್ತಾರೆ ಅವರು? ಅತಥ್ಯ ಮಿಥ್ಯಾವಚನಾನ್, ಅಶಾಸ್ತ್ರೀಯ ಮಾತನಾಡ್ತಾರೆ ಅವರು. ಅವ್ರಿಗೆ ಶಾಸ್ತ್ರ ಜ್ಞಾನ ಇರೋದಿಲ್ಲ. ನಿಮಗೂ ಶಾಸ್ತ್ರ ಜ್ಞಾನ ಮರ್ತೋಗ್ಬಿಡ್ತೀರಿ. ಮಿಥ್ಯಾತ್ವ ವಚನಾನ್. ಎಲ್ಲಿ ದೇವರು, ಎಲ್ಲಿ ದೇಂಡ್ರು, ಎಲ್ಲಿ ಧರ್ಮ, ಎಲ್ಲಿ ಮಡಿ, ಎಲ್ಲಿ ಮೇಲ್ಗೆ ಯಾರು ಮಾಡೋರು? ಈಗಿನ ದಿವಸದಾಗ ಭಾಳ ದುಃಖ ಆಗ್ತದೆ. ದೇವರಲ್ಲಿ ವಿಶ್ವಾಸದ, ಹಿರಿಯರಲ್ಲಿ ವಿಶ್ವಾಸದ, ಧರ್ಮದ ಬಗ್ಗೆ ವಿಶ್ವಾಸದ, ಅದರ ಮಡಿ ಮೇಲಿಗೆ ಬೇಡ. ಯಾರು ಮಾಡ್ತಾರೆ ಈಗಿನ ದಿವಸದಾಗ? ಏನು ಕಷ್ಟಪಡದೆ ದೇವರು ಸಿಗ್ತಾನಂತ ಕೊಟ್ಟಿದ್ದೀರ? ಸರ್ವತಾ ಸಿಕ್ಕೋದಿಲ್ಲ, ಕಷ್ಟಪಡಲೇಬೇಕು. ಮುಟ್ಟಾದ್ರೂ ಕೊಡೋರು ಯಾರು? ಯಾರು ಮಾಡಿ ಹಾಕೋರು ನಮಗೆ? ಟೂರಿಗೆ ಗಂಡ ಹೋದಾಗ ಯಾರು ಮಾಡಿ ಹಾಕೋರು? ಮಾಡ್ಕೋತಿರಲ್ಲ, ವ್ಯವಸ್ಥೆ ಮಾಡ್ರಂಗೆ. ಅಸುರರು ಹೇಗಿದ್ರು? ಉತ್ಪತಸ್ಥಾನ್, ದುರ್ಮಾರ್ಗದಲ್ಲಿದ್ದರು, ಧರ್ಮ ಬಿಟ್ಟಿದ್ರು, ಅಭಕ್ಷ್ಯ ಭಕ್ಷಣ ಮಾಡ್ತಿದ್ರು, ಅಪೇಯಪಾನ ಮಾಡ್ತಿದ್ರು, ವಿಧರ್ಮೀಯ ಹುಡುಗಿ ಜೊತೆಗೆ ವಿಧರ್ಮನ ಹುಡುಗನ ಜೊತೆ ಮದುವೆ ಮಾಡ್ಕೋತಿದ್ರು.
ಇವೆಲ್ಲ ಅಸುರ ಸ್ವಭಾವ. ನಮ್ಮಲ್ಲಿ ಕೆಲವರು ಎಕ್ಸ್ಕ್ಯೂಸ್ಗೆ ಹೇಳ್ತಾರೆ, ಏನು ರೀ ಎಷ್ಟು ಹುಡುಗಿಯರು ಹುಡುಗನ ಹುಡುಕಿದ್ರು ಯೋಗ್ಯ ಸಿಗಲಿಲ್ಲರಿ, ನಮ್ಮ ಮಾದ್ರೊಳಗಂತೂ ಸಿಗಲಿಲ್ಲ, ಬ್ರಾಹ್ಮಣದೊಳಗೂ ಸಿಗಲಿಲ್ಲ, ಬೇರೆ ಜಾತಿ ಅಷ್ಟು ಚಲೋ ವರ ಸಿಗ್ತದೆ. ಹೌದು, ಸರಿ, ನಿಮ್ಮ ಮಾತು ಸರಿ. ಯಾಕಂತ ತಿಳ್ಕೊಂಡಂತಂದ್ರೆ ಸಾಮಾನ್ಯ ಸಾತ್ವಿಕರಾಗಿರ್ತಕ್ಕಂತಹ ನಕುಲು ಸಹದೇವರಿಗಿಂತಲೂ ದುರ್ಯೋಧನ ಭಾಳ ಶಕ್ತಿ ಉಳ್ಳವನಾಗಿದ್ದ. ಏನ್ರಿ ನಕುಲು ಸಹದೇವರಿಗಿಂತ ಅವ್ನು ಗ್ರೇಟ್ ಇದ್ದಾನ್ರಿ, ಅದಕ್ಕೆ ದುರ್ಯೋಧನ ಮದುವೆ ಮಾಡ್ಕೊಂಡೆ ಅಂತ ನೀವೊಂದು ಮಾಡ್ಕೊಂಡಿರ ಅಷ್ಟೇ. ಯಾರನ್ನ ಟೀಕಾ ಮಾಡ್ತಾ ಇಲ್ಲ, ಇದ್ದ ಶಾಸ್ತ್ರ ನಾನು ಹೇಳ್ತಾ ಇದ್ದೆ. ಇಲ್ಲ, ನಿಮಗೆ ಬ್ರಾಹ್ಮಣ ಹುಡುಗಿ ಸಿಗಲಿಲ್ಲ, ಬ್ರಾಹ್ಮಣ ಹುಡುಗ ಸಿಗಲಿಲ್ಲ, ಮದುವೆ ಆಗದೆ ಇದ್ರೂ ಪರವಾಗಿಲ್ಲ, ಮದುವೆ ಆಗದೆ ಇದ್ರೂ ಕೂಡ ಸದ್ಗತಿ ಇದೆ, ಅದಕ್ಕೆ ಬೇಕಾದಷ್ಟು ಉಪಾಯಗಳಿವೆ. ಅದಕ್ಕೋಸ್ಕರ ಧರ್ಮ ಬಿಡಬೇಕು ಅಂತ ನಿಯಮ ಅಲ್ಲ, ನೆನಪು ಇಟ್ಟೊಳಗೆ. ಅದನ್ನೇ ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಅಸುರರು ಹೇಗಿದ್ರು, ಅತಥ್ಯ ಮಿಥ್ಯಾತ್ವ ವಚನಾನ್, ಎಲ್ಲ ಅಯೋಗ್ಯ ಶಾಸ್ತ್ರ ವಿರುದ್ಧ ಮಾತನ್ನು ಹೇಳ್ತಾರೆ. ನಾನೇ ಬ್ರಹ್ಮ, ಜಗತ್ ಸುಳ್ಳು, ಹಾಗೆ ಹೀಗೆ ಮಾತಾಡ್ತಾ ಇದ್ರು. ಅಂಥವರನ್ನ ಸತ್ವರತ್ವಾತ್ ಉನ್ಮಥ್ಯ, ಇಂಥವರು ಲೋಕಕಂಟಕರು, ಇವ್ರನ್ನ ಇರ್ಲಿಕ್ಕೆ ಬಿಡಬಾರ್ದು. ಲೋಕಕಂಟಕರಿಗೆ ಎನ್ಕೌಂಟರ್ನೇ ಮತ್ತು ಲಗಿಟ್ಟು ಅವರಿಗೆ ವಕೀಲರನ್ನು ಕೊಟ್ಟು ಅವರನ್ನು ಕೋರ್ಟ್ನೊಳಗೆ ವರ್ಷಾನ್ಗಟ್ಲೆ ಕಸಾಬು ಮಾಡಿದ್ರಲ್ಲ, ಈ ಹುಚ್ಚುತನ ಭೀಮಸೇನ ದೇವರ ಸಿದ್ಧಾಂತ ಅಲ್ಲ. ಭೀಮಸೇನ ದೇವರನ್ನ ಮಾತನ್ನು ನಮ್ಮ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಯೋಗಿ ಸರ್ವೆ ಮಾಡ್ತಾ ಇದ್ದಾರೆ. ಕೋರ್ಟು ಪೇರ್ಟು ಆದಿಯೊಳಗೆ ಎನ್ಕೌಂಟರ್ ಮಾಡೋದು ಮುಗಿದು ಕಲಾಸ್. ಈ ರೀತಿಯಾಗಿರ್ತಕ್ಕಂತಹ ಅಸುರರನ್ನು ಸತ್ವರತ್ವಾತ್ ಉನ್ಮಥ್ಯ, ಭಾಳ ಟೈಮ್ ತೊಗೊಳ್ಳಿಲ್ಲ, ನಾಶ ಮಾಡಿಸ್ಬಿಟ್ರು. ಆ ನಂತರ ಏನು ಮಾಡಿದರು, ಸ್ವಪ್ರಿಯಾಯೈ ಪ್ರಿಯತಮ ಕುಸುಮಂ ಪ್ರಾಯಚ್ಛ. ದ್ರೌಪದಿ ಮೇಲೆ ಎಷ್ಟು ಪ್ರೀತಿ ನೋಡ್ರಿ. 3 ಕೋಟಿ ಅಸುರರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಕೊಂದು ಕಷ್ಟ ಸಹನ ಮಾಡಿ ಹೆಂಡತಿ ಬೇಡಿದ ಸೌಗಂಧಿಕಾ ಪುಷ್ಪವನ್ನು ತಂದುಕೊಟ್ರು ಭೀಮಸೇನ ದೇವರು. ಸೌಗಂಧಿಕಾ ಪುಷ್ಪ ಏನು? ಸೌಗಂಧಿಕಾ ಪುಷ್ಪ ಅತ್ಯಂತ ಸುಗಂಧವಾಗಿರ್ತಕ್ಕಂಥ ಪರಮಾತ್ಮನ ನಿರ್ಮಾಲ್ಯ. ಕಷ್ಟಪಟ್ಟಾದರೂ ಪೂಜಾ ಮಾಡಿ ಮಂತ್ರಸ್ತೋತ್ರಗಳನ್ನು ಹೇಳಿ ನಮ್ಮಲ್ಲಿದ್ದ ಅಸುರರನ್ನು ದೂರ ಕರೆಸಿ ಆ ಸುಗಂಧಿತವಾದ ಹೂಗಳನ್ನು ದೇವರಿಗೆ ಏರಿಸಿ ಆಮೇಲೆ ಪೂಜೆ ಮುಗಿದ ಮೇಲೆ ಹೆಂಡತಿನ ಕರೆದು ತೀರ್ಥ ಕೊಟ್ಟು ಹೂ ತಗೋರಿ ಅಂತಿಕೊಂಡಂತಂದಾಗ ಈ ಶ್ಲೋಕ ನಿಮಗೆ ನೆನಪಾಗುತ್ತೆ. ಹೆಂಡತಿ ಗಣ್ಣಲ್ಲಿ ಪ್ರೀತಿ ಇಲ್ಲದೆ ಯಾರಿಗಿಲ್ಲ, ಜಗಳಾಡ್ತೀರಿ, ಈ ಶ್ಲೋಕ ಹೇಳ್ಕೊಡ್ರಿ, ತಾನಾಗೆ ಪ್ರೀತಿ ಉಂಟಾಗ್ತದೆ. ಯಾರಿಗೆ ಅಜ್ಞಾನ ವಿಪರೀತ ಜ್ಞಾನದ ಅವರು ಕೂಡ ಈ ಶ್ಲೋಕವನ್ನು ಹೇಳ್ಕೊಡು. ಭವ್ಯ ಕೋಟಿ ರಟೀಕಃ ಕುಟಿಲ ಕಟುಮತೀನ್ ಉತ್ಕಟಾಟೋಪಕೋಪಾನ್ ದ್ರಾಕ್ಷತ್ವಂ ಸತ್ವರತ್ವಾತ್ ಶರಣದಗದಯ ಪೋಥಯಾಮಾಸಿತಾರೀನ್ ಉನ್ಮಥ್ಯ ತಥ್ಯಮಿಥ್ಯ ತವಚನವಚನಾತ್ ಉತ್ಪತಸ್ಥಾನ್ ತಥಾನ್ಯಾನ್ ಪ್ರಾಯಚ್ಛ ಸ್ವಪ್ರಿಯಾಯೈ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ. ಪ್ರಾಣದೇವರೇ, ಎಂಥ ಅದ್ಭುತವಾದ ಮಾರ್ಗದರ್ಶನ ಮಾಡಿದ್ದೀರಿ. ಹೆಂಡತಿಗೆ ಬೈಬೇಕು, ಹೆಂಡತಿಗೆ ಅಪಮಾನ ಮಾಡಬೇಕು, ಹೆಂಡತಿನ ತಿರಸ್ಕಾರ ನೋಡಬೇಕು, ಯಾವಾಗಲೂ ನೀಚ ತೋರಿಸ್ಬೇಕು, ಇದೆಲ್ಲ ಅಸುರಿ ಸ್ವಭಾವ. ಹೌದು, ಹೆಂಡತಿ ತಪ್ಪುದಾರಿ ಹಿಡಿದಾಗ ಮಾರ್ಗದರ್ಶನ ಮಾಡಬೇಕು. ಅಧಿಕಾರಿಗೆ ಹೆಂಡತಿಗೋದು, ಗಂಡ ತಪ್ಪು ಹರಿದಾಗ ಗಂಡನ ಸರಿಯಾಗಿ ಮಾರ್ಗದರ್ಶನ ಮಾಡಬೇಕು. ಆದರೆ ಇದರ ಅರ್ಥ ನಾನು ಗ್ರೇಟ್,
ನನ್ನ ಗಂಡ ಏನು ಪ್ರಯೋಜನ ಇಲ್ಲ ಅಂತ ಅನ್ನೋದಾಗಲಿ, ನಾನು ಗ್ರೇಟ್, ನನ್ನ ಹೆಂಡತಿ ಏನು ಪ್ರಯೋಜನ ಇಲ್ಲ ಅಂತ ಆಗೋದಿಲ್ಲ. ನಿಮ್ಮ ಸಹಧರ್ಮಿಣಿ, ನಿಮ್ಮ ಅರ್ಧ ಅವಯವ ಅರ್ಧಾಂಗ ಪ್ಯಾಲೆಟಿಕ್ ಆಗಿದ್ರೆ ನೀವು ಪರಿಪೂರ್ಣರೇ. ಗಂಡ ಹೆಂಡತಿಯಲ್ಲಿ ಪ್ರೀತಿ ಇರಬೇಕು. ಕೇವಲ ಮೋಹಕ ಪ್ರೀತಿ ಅಲ್ಲ, ಆಕರ್ಷಕ ಪ್ರೀತಿ ಅಲ್ಲ, ಆಧ್ಯಾತ್ಮಿಕ ಪ್ರೀತಿ ಇರಬೇಕು. ಗಂಡ ಹೆಂಡತಿಯರಿಬ್ಬರು ಅಧ್ಯಯನ ಮಾಡಬೇಕು. ತಮಗೆ ತಿಳಿದದ್ದನ್ನು ತಮ್ಮ ಬಳಗದವರಿಗೆ, ಬಂಧುಗಳಿಗೆ ಹೇಳಿ ಅವರನ್ನು ಸಂತೋಷ ಪಡಬೇಕು, ತಾನು ಸಂತೋಷ ಪಡಬೇಕು. ಈ ಆಧ್ಯಾತ್ಮಿಕ ಪ್ರೀತಿ ಇದು ಭೀಮಸೇನ ದೇವರು ಮತ್ತು ಭಾರತೀಯ ದೇವಿಯ ಸನ್ನಿಧಾನವನ್ನು ವ್ಯಕ್ತಪಡಿಸ್ತದೆ. ಆದ್ದರಿಂದಾಗಿ ಈ ಶ್ಲೋಕವನ್ನು ನಾವು ಪುನಃ ಪುನಃ ಹೇಳ್ಕೊಡ್ಬೇಕು. ವಾಯಿಸ್ತದೆ ಒಂದೊಂದು ಶ್ಲೋಕ, ಅದರ ಬದಲಾಗಿ ಎಲ್ಲ ಹೇಳ್ಕೊತೀವಿ ಅಂತ ನನಗೆ ಬಹಳ ಸಂತೋಷ. ದೇಹಾದುತ್ಕ್ರಾಮಿತಾನಾಂ ಅಧಿಪತಿರಸತಾಂ ಅಕ್ರಮಾತ್ ವಕ್ರಬುದ್ಧಿ ಕ್ರುದ್ಧ ಕ್ರೋಧೈಕವಶ್ಯಃ ಕೃಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯ ಕ್ರಕಜಮಿವ ಸತಾಂ ಚೇತಸಃ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇಃ ಗುಣಗಣವಿರಹಂ ದೇವತಾಂಚಾಧಿಕೃತ್ಯ. ಇದಾದ ನಂತರ ವನವಾಸ ಮುಗಿಸಿದರು, ಅಜ್ಞಾತವಾಸ ಮಾಡಿದರು. ಅಜ್ಞಾತವಾಸದಲ್ಲಿಯೂ ಕೂಡ ಪೈಲ್ವಾನ್ ರೂಪದಿಂದ ಬಂದಿರತಕ್ಕಂಥ, ಕುಸ್ತಿಗಾರ ರೂಪದಿಂದ ಬಂದಿರತಕ್ಕಂಥ ಸೂರನ್ನು ಸಂಹರಿಸಿದರು ಭೀಮಸೇನ ದೇವರು. ಮುಖ್ಯವಾಗಿ ಕೀಚಕನನ್ನು ಸಂಹಾರ ಮಾಡಿದರು. ಆನಂತರ ಮಹಾಭಾರತ ಯುದ್ಧದಲ್ಲಿ ಆಗಲೇ ಹೇಳಿದಂತೆ 6 ಅಕ್ಷೋಹಿಣಿ ಸೈನ್ಯವನ್ನು ಸಮಾಪ್ತಿಗೊಳಿಸಿದರು. ಅಸಂಖ್ಯ ಅಸುರರನ್ನು ಯಾವಾಗ ಭೀಮಸೇನ ದೇವರು ಸಂಹಾರ ಮಾಡಿದರು, ಇಂಥ ಅಸುರರ ಒಬ್ಬ ಮುಖಿಯ ಇದ್ದ, ಮುಖಂಡ. ಅವನಿಗೆ ಮನಸ್ಸಿಗೆ ಬಹಳ ತ್ರಾಸಾಯಿತು. ನಮ್ಮ ಪರಾಜಯ ಆಯ್ತಲ್ಲ, ಅದಕ್ಕೆ ಭೀಮಸೇನ ದೇವರು ಹೋಗೋ ಅದಕ್ಕೆ ಕಾಯ್ತಿದ್ದ. ಹೋಗೋ ಅದಕ್ಕೆ ಕಾಯ್ತಿದ್ದ. ಭೀಮಸೇನ ದೇವರು ಅದೃಶ್ಯರಾಗೋ ದಾರಿ ಕಾಯ್ತು. ಭೀಮಸೇನ ದೇವರಲ್ಲಿ ಹೋಗಿಲ್ಲ. ಅದೇ ಭೀಮತನುವಿಂದಲೇ ಮಧ್ವಾಚಾರ್ಯಕ್ಕೆ ಬಂದರು. ಸೌಗಂಧಿಕಾ ಪುಷ್ಪ ಅಂತ ತಿಳ್ಕೊಂಡಂತಂದ್ರೆ ಪರಮಾತ್ಮನ ನಿರ್ಮಾಲ್ಯ, ಅದರಿಂದ ಬರುವ ಮೋಕ್ಷವನ್ನು ಕೊಡ್ತೇವೆ ಅಂತ ತಿಳ್ಕೊಂಡಂತ ಹೇಳ್ತಕ್ಕಂಥ ಕ್ರಮ. ಆದ್ದರಿಂದ ನಮ್ಮ ವ್ಯಾಸರಾಜರು 700-300ಕ್ಕಿಂತಲೂ ಹೆಚ್ಚು ಹನುಮಂತ ದೇವರನ್ನು ಸ್ಥಾಪನೆ ಮಾಡಿ, ಹನುಮಂತ ದೇವರ ಕೈಯಲ್ಲಿ ಗದೆಯ ಬದಲಾಗಿ ಸುಗಂಧಿಕಾ ಪುಷ್ಪವನ್ನು ಕೊಟ್ಟಿದ್ದಾರೆ. ಸೌಗಂಧಿಕಾ ಪುಷ್ಪವನ್ನು ಹಿಡಿದ ಹನುಮಂತ ದೇವರ ದರ್ಶನ ಮಾಡುತ್ತಿದ್ರೆ ಯಲಗೂರಕ್ಕೆ ಬನ್ನಿ. ಯಲಗುರೇಶ ಸೌಗಂಧಿಕಾ ಪುಷ್ಪವನ್ನು ಹಿಡಿದುಕೊಂಡಿರ್ತಕ್ಕಂಥ ಹನುಮಂತ. ವ್ಯಾಸರಾಯರು ಸ್ಥಾಪನೆ ಮಾಡಿದ ಎಲ್ಲ ಹನುಮಂತನ ಕೈಯಲ್ಲಿ ಸೌಗಂಧಿಕಾ ಪುಷ್ಪ ಇದೆ. ಬಾಲ ಹೀಗೆ ಮೇಲೆ ಬಂದಿದೆ, ಗಂಟೆ ಕಟ್ಟಲ್ಪಟ್ಟಿದೆ ಮಧ್ಯದಲ್ಲಿ. ಇದು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ ಅಂಥ ಎಲ್ಲ ಊರಿನಲ್ಲಿರುವ ಹನುಮಂತ ದೇವರ ವೈಶಿಷ್ಟ್ಯ. ನಮ್ಮಲ್ಲಿ ಒಬ್ಬರು ದಾಸರು ಬರ್ತಿದ್ರು, ನಮ್ಮ ವಿಜಾಪುರ ಕಡೆಯವರು, ನಮ್ಮ ಆಚಾರ್ಯ ಗುರುಕುಲಕ್ಕೆ ಬರ್ತಿದ್ರು. ಹೆಸರು ನನ್ನ ಮರ್ತೋಗಿದೆ. ಅವರು ಆ ಎಲ್ಲ ಊರಿನ ಹೆಸರನ್ನು ಸಂಗ್ರಹ ಮಾಡಿ 730-50 ನನಗೆ ಸ್ವಲ್ಪ ಸರಿಗೆ ನೆನಪಿಗೆ ಬರ್ತಾ ಇಲ್ಲ,
ಅಷ್ಟೆಲ್ಲ ಊರಿನ ಸಂಗ್ರಹ ಮಾಡಿ ಅಲ್ಲಿಯ ಪ್ರಾಣದೇವರಿಗೆ ಏನಂತ ಕರೀತಾರೆ ಅಂತೇಳಿ ಒಂದು ಪದ್ಯವನ್ನು ಕೂಡ ತಯಾರು ಮಾಡಿದ್ರು. ಭಾಳ ವರ್ಷ ಆಯಿತು, ಅವರು ಕಾಲವಾಗಿ ಹೆಸರು ನನ್ನ ನೆನಪಿಗೆ ಬರ್ತಾ ಇಲ್ಲ. ಇಂಥ ಸೌಗಂಧಿಕಾ ಪುಷ್ಪವನ್ನು ಧರಿಸಿದ ಹನುಮಂತ ದೇವರನ್ನು, ಯಾಕೆ ವ್ಯಾಸರಿಗೆ ತಿಳಿಸಬೇಕಾಗಿದೆ, ಹನುಮಂತ ದೇವರು ಭೀಮನು ಮಧ್ವಾಚಾರ್ಯರು ಬೇರೆ ಅಲ್ಲ ಅಂತಿಕೊಂಡಂತನ್ನು ತೋರಿಸ್ಬೇಕಾಗಿದೆ. ಅದಕ್ಕೋಸ್ಕರ ಆ ರೀತಿಯಾಗಿರ್ತಕ್ಕಂಥ ಹನುಮಂತನ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಭೀಮಸೇನ ದೇವರ ಗುಡಿಗಳು ಬಹಳ ಕಡಿಮೆ. ನಮ್ಮ ಗುಲ್ಬರ್ಗಾ ಪ್ರಾಂತದಲ್ಲಿ ಭೀಮಸೇನ ದೇವರ ಗುಡಿ ಇದೆ, ಊರು ನೆನಪಿಗೆ ಬರ್ತಾ ಇಲ್ಲ. ಗುಲ್ಬರ್ಗ ಅಂತ ರಾಯಚೂರು ಪ್ರಾಂತದಲ್ಲಿದೆ. ಇಂಥ ಭೀಮಸೇನ ದೇವರಿಂದ ಹತರಾಗಿರ್ತಕ್ಕಂಥ ಮಣಿಮಂತ ಭೀಮಸೇನ ದೇವರು ಅದೃಶ್ಯರಾದ ಮೇಲೆ ಭೂಮಿ ಮೇಲೆ ಹುಟ್ಟಿ ಒಬ್ಬ ಸನ್ಯಾಸಿ ವೇಷವನ್ನು ತೆಗೆದುಕೊಂಡು ಕುಯುಕ್ತಿಗಳು, ದುಷ್ಟಯುಕ್ತಿಗಳು ಅಂತನ್ನುವ ಬಾಣಗಳಿಂದ ಜನರ ಮನಸ್ಸಿನಲ್ಲಿರುವ ವಿಷ್ಣು ಸರ್ವೋತ್ತಮತ್ವ, ವಾಯುದೇವೋತ್ತಮತ್ವ ಮೊದಲಾದ ಸರಿಯಾದ ಜ್ಞಾನವನ್ನು ಮುಚ್ಚಿ ಹಾಕಿಬಿಟ್ಟ. ಅದನ್ನು ಪರಾಜಿತವನ್ನಾಗಿ ಮಾಡುವಂಥ ರೀತಿಯಲ್ಲಿ ಕೆಲವನ್ನು ಮಾಡಿ ಜಗತ್ತಿನಲ್ಲಿ ದೇವರೇ ಇಲ್ಲ, ನಾನೇ ದೇವರು ಅಂತೇಳಿ ಅಂತಕ್ಕಂಥ ಭಾವನೆಯನ್ನು ಹುಟ್ಟಿಸಿದ. ಆಗ ವಾಯುದೇವರು ಏನು ಮಾಡಿದರು, ಅದನ್ನ ನಂತರ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಇಲ್ಲಿಗೆ ಭೀಮಾವತಾರದ ಸಮಾಪ್ತಿ ಅಲ್ಲ, ಅವತಾರ ಸಮಾಪ್ತಿ ಅಂದರೆ ಭೀಮಾವತಾರದ ವರ್ಣನೆ ಇಲ್ಲಿ 28ನೇ ಶ್ಲೋಕದಲ್ಲಿ ತ್ರಿವಿಕ್ರಮಪಂಡಿತಾಚಾರ್ಯ ಮುಗಿಸ್ತಾರೆ. 29ನೇ ಶ್ಲೋಕದಿಂದ ಮುಂದೆ ಮಧ್ವಾಚಾರ್ಯರ ವರ್ಣನೆ. ನಾಳಿನಿಂದ ವಾಯುಸ್ಥಿತಿಯಲ್ಲಿ ಬಂದಿರುವ ಮಧ್ವಾಚಾರ್ಯರ ಮಹಿಮೆಯ ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ನಾವು ದಿನಾನು ಹೇಳುವ ವಾಯುಸ್ಥಿತಿಯಲ್ಲಿ ಎಷ್ಟು ಅರ್ಥ ತುಂಬಿದೆ, ಗರ್ಭಿತವಾಗಿದೆ. ಯಥಾಶಕ್ತಿ ಚಿಂತನೆ ಮಾಡಿಸಿದ ಆ ಪರಮಾತ್ಮನ ಪಾದಾರವಿಂದಗಳಿಗೆ ಈ ವಾಂಗ್ಮಯ ಸೇವೆಯನ್ನು ಸಮರ್ಪಿಸೋಣ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತ ಕುಕ್ಷಿಕಂ ಯಸ್ತ ವಿಶ್ವಂ ಸದಾಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.